ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು ನೀವು ಹೇಳ್ದಂಗೆ ಎರಡೂ ನದಿಗಳದ್ದು ಯಾವ ರೀತಿ ಇದೆ ಅಂತ. ಅಲ್ಲಿ ನೋಡಿ ಕಲರ್ ಹೇಗಿದೆ ಅಂತ. ಕೃಷ್ಣಾ ನದಿದು ಒಂದು ರೀತಿ ಕಲರ್ ಕಾಣಿಸ್ತಿದೆ ನೋಡಿ, ನೀರು ಥರ. ಇಲ್ಲೊಂದು ಸ್ವಲ್ಪ ಮಣ್ಣು ಮಿಶ್ರಿತ ನೀರನ್ನು ನೋಡ್ಬೋದು. ಇದು ಮಲಪ್ರಭಾ, ಅದು ಕೃಷ್ಣ, ಮತ್ತು ಘಟಪ್ರಭಾ ನದಿದು. ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂಥ ಒಂದು ಕೂಡಲಸಂಗಮ ಕ್ಷೇತ್ರ, ಪ್ರವಾಸಿಗರನ್ನ ಆಕರ್ಷಿಸುವಂಥ ಕ್ಷೇತ್ರ. ಎಲ್ಲ ಪ್ರವಾಸಿಗರಿಗೂ ಕೂಡ ಒಂದು ಬೋಟಿಂಗ್ ವ್ಯವಸ್ಥೆ ಇದೆ. ಇವಾಗ ಸದ್ಯಕ್ಕೆ ನೀರು ಜಾಸ್ತಿ ಇರೋದ್ರಿಂದ ಜಾಸ್ತಿ ಬೋಟ್ಗಳು ಇಳಿದಿಲ್ಲ. ಈ ಒಬ್ರಿಗೂ ಕೂಡ 5 ರೂಪಾಯಿ ಇರುತ್ತೆ. ಅಂದರೆ 5 ರೂಪಾಯಿ ತುಂಬ ರೀಸನಬಲ್ ಪ್ರೈಸ್. 6 ವರ್ಷದ ಕೆಳಗಿನ ಮಕ್ಕಳಿಗಾದ್ರೆ ಏನಾದ್ರೆ ಫ್ರೀ ಇದೆ. ಹೌದಾ? ಅಲ್ಲಲ್ಲಿ ನಾವು ಬಸವಣ್ಣನವರದ್ದು ಶಿವಶರಣರ ವಚನಗಳನ್ನ, ಅಕ್ಕ ಮಹಾದೇವರ ವಚನಗಳನ್ನಾಗಿರ್ಬೋದು, ಅಲ್ಲಮ ಪ್ರಭುದೇವರ ವಚನ ಆಗಿರ್ಬೋದು, ಉರ್ಲಿಂಗ ಪೆದ್ದಿಯವರ ವಚನ ಆಗಿರ್ಬೋದು, ಬಸವಣ್ಣನವರ ವಚನ ಆಗಿರ್ಬೋದು, ಅವರ ವಚನಗಳ ಸಾರಾಂಶವನ್ನ, ಅವರ ವಚನಗಳನ್ನ ಈ ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ ಬಸವಾದಿ ಶರಣರ ಚಿಂತನೆಗಳನ್ನ ತಿಳಿಸಲಿಕ್ಕೆ ಈ ಒಂದು ಬೋರ್ಡ್ ಆಕಾರದಲ್ಲಿ ಹಾಕಿದ್ದಾರೆ.